ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಊರಿಗೆ ಬಂದಿದ್ದೇನೆ. ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಊರಿಗೆ ಅಂದರೆ ನಮ್ಮ ತವರ ಮನೆಗೆ ಬಂದಿದ್ದೇನೆ. ಅದಕ್ಕೊಂದು ರೀಸನ್ ಐತಿ. ಸೊ ಆ ರೀಸನ್ ನಾನು ನಮ್ಮ ಮನೆಯವರ ಬಂದಿದ್ದೀವಿ. ಬೈಕ್ ಮೇಲೆ ಬಂದು ನಮ್ಮೂರಿಂದ ಏನು ಭಾಳ ದೂರ ಆಗಲ್ಲ. ದೂರ ಅಂದ್ರೆ ಒನ್ ಅವರ್ ಅಥವಾ 45 ಮಿನಿಟ್ಸ್ ಅಷ್ಟು ಜರ್ನಿ ಆಗ್ತೈತಿ. ಸೊ ಹಂಗಾಗಿ ಬೈಕ್ ಮೇಲೆ ನಮ್ಮ ಮನೆಯವರು ನಮ್ಮ ಮಾಮಿ ಬಂದಿದ್ವು. ಒಂದೆರಡು ದಿನ ನಿಲ್ಬೇಕಂತ ಐತಿ. ಅಂದ್ರೆ ಭಾಳ ದಿನ ಅದು ಬಂದಿರಲಿಲ್ಲ. ಬಿಫೋರ್ ಲಾಕ್ಡೌನ್ ಅವಾಗ ಬಂದಿದ್ನಿ. ಅಂದ್ರೆ ಒಂದು 2 ತಿಂಗಳೇನೋ ಆಗಾಕ ಬಂತ ಅನಿಸ್ತೈತಿ ಮೋಸ್ಟ್ಲಿ. ಹಂಗಾಗಿ ಭಾಳ ದಿನಕ್ಕೆ ಬಂದಿದ್ವಿ. ಯಾಕಂತಂದ್ರೆ ಮನೆಯೊಳಗಿಲ್ಲಿನೂ ಮೇಲ್ಗಡೆ ಮನೆ ಕಟ್ಟಾಗತ್ತಿದಾರು. ಅಂದ್ರೆ ಈಗ ಕೆಳಗಡೆ ಐತಿ ಫಸ್ಟ್ ಫ್ಲೋರ್, ಈ ಸೆಕೆಂಡ್ ಫ್ಲೋರ್ ಕಟ್ಟಾಗತ್ತಿದಾರು ಮನೆ. ಹಂಗಾಗಿ ಸೊ ಅದಕ್ಕೆ ನಮ್ಮ ಕಡೆ ಅಂದ್ರೆ ಮನೆಯದು ಕಟ್ಟಾಗ್ತಿದ್ರು ಅಥವಾ ಹೊಸಾದ್ ಹಿಂಗೆ ಏನಾದ್ರು ಮಾಡಾಕತ್ತಿದ್ರು ಅಂತಂದ್ರೆ ಮದ್ವೆ ಆಗ್ಲಿ ಮನೆ ಕಟ್ಟೋದಾಗ್ಲಿ ಎಲ್ಲಾನು ಹಿಂಗ ಬುಟ್ಟಿಯ ಒಯ್ದು ಅಂತ ಒಯ್ತಾರ. ಅಂದ್ರೆ ಹಿಂಗೇನಾದ್ರು ಸ್ವೀಟ್ ತಗೊಂಡು ಹೋಗೋದ ಅಥವಾ ಹೋಳಿಗೆ ಹಿಂಗೇನು ಮಾಡ್ಕೊಂಡು ಹೋಗೋದ ಅದಂಗೆಲ್ಲ ನಮ್ಮ ಕಡೆ ಒಯ್ತೀವಿ. ನಿಮ್ಮ ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ. ನಿಮ್ಮ ಕಡೆನೂ ಮಾಡ್ತಿದ್ರತ್ತಂದ್ರೆ ನಂಗೂ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಹಂಗಾಗಿ ಅದನ್ನ ತಗೊಂಡು ಬಂದಿದ್ದು. ಭಾಳ ದಿನ ಆಯ್ತು ಬಂದಿರಲಿಲ್ಲ. ಹಂಗೆ ಬಂದು ನಮ್ಮ ಮನೆಯವ್ರು ಬಿಟ್ಟು ಹೋಗ್ತಾರು. ಹಂಗೆ ಒಂದೆರಡು ದಿನ ನಿಲ್ತೇನು. ಸಂಡೇ ಐತಿ ಇವತ್ತು, ಹಂಗಾಗಿ ಬಂದಿದ್ವಿ. ಮತ್ತೇನಿಲ್ಲ, ಪ್ಲಾನಿಂಗ್ ಒಂದು 4 ದಿನ ನಿಂತು ಹೋಗೋದಷ್ಟೇ ಇದೆ. ಸೊ ಹಂಗಾಗಿ ಇಲ್ಲಿ ಆಯ್ತಂದ್ರೆ ಇಲ್ಲಿ ವ್ಲಾಗ್ ಶೇರ್ ಮಾಡ್ತೇನೆ. ಇಲ್ಲಂತಂದ್ರೆ ಆಸ್ ಯೂಶುವಲ್ ವ್ಲಾಗ್ಸ್ ಅಂತ ಬರ್ತೀವಿ. ಸೊ ಪ್ಲೀಸ್ ಹೊಸ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ವಿಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಕೇಳಿದ್ರಿ ನಿಮ್ಮ ಮ್ಯಾರೇಜ್ ಫೋಟೋ ತೋರಿಸ್ರಿ ಅಕ್ಕ ಅಂತಂದ. ಸೊ ನೋಡೋನು ಹೇಗಾರು ಊರಿಗೆ ಬಂದಿದ್ದೇನು. ಇಲ್ಲೂ PC ಒಳಗೆ ನಮ್ಮ ಮ್ಯಾರೇಜ್ ಫೋಟೋಸ್ ಅದಾವು. ಆಲ್ಬಮ್ನು ಐತಿ. ಇಲ್ಲಿದೊಂದು ಆಲ್ಬಮ್ ಸಪ್ರೇಟ್ ಐತಿ, ಅಲ್ಲಿನೂ ಒಂದು ಆಲ್ಬಮ್ ಐತಿ, ದೊಡ್ಡದೈತಿ. ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಪ್ಲಾನಿಂಗ್ ಐತಿ. ಎಷ್ಟು ದಿನ ಐತಿ ಅನ್ಕೊಳತೀನಿ, ಬಟ್ ಆಗತ್ತಿಲ್ಲ. ನೋಡೋಣ ವಿಡಿಯೋಸ್ ಕಂಟಿನ್ಯೂ ಆಗ್ಬೇಕಂತ ಅಷ್ಟು ಅನ್ಕೋತೀನೋ, ಬಟ್ ಆಗಂಗಿಲ್ಲ. ಯಾಕಂತಂದ್ರೆ ನಮ್ಮ ಮನೆಗೆ ಹೋಗ್ಬೇಕದಾಳು. ಏನಾದ್ರು ಮಾಡ್ಬೇಕಂದ್ರೆ ಆಕಿ ವಿಡಿಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಏನೊಂದು ಕೆಲಸ ಮಾಡ್ತಿರ್ತೀವಿ. ಅಕ್ಕಿ ಅಷ್ಟೊತ್ತಿಗೆ ಏನಾದ್ರು ಮಾಡಿಬಿಡ್ತಾಳು. ಆ ಕೆಲಸ ಅಲ್ಲಿಗೆ ನಿಲ್ಲಿಸ್ಬಿಡೋದು. ಮತ್ತು ಅಕ್ಕಿ ನೋಡೋದು ಹಿಂಗೆ ಟೈಮ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಪ್ರತಿಯೊಂದೂ ಮಾಡ್ಬೇಕಂದ್ರೂ ಎಲ್ಲಾನು ಇನ್ಕಂಪ್ಲೀಟ್ ಆಗತೈತಿ. ಸೊ ಪ್ಲೀಸ್ ನೀವು ಕೀಪ್ ಸಪೋರ್ಟಿಂಗ್. ಯಾಕಂದ್ರೆ ಸಪೋರ್ಟ್ ಮಾಡಿದ್ರೆ ಅಂಡರ್ಸ್ಟ್ಯಾಂಡು ಮಾಡ್ಕೋತೀರಿ ಅಂತನೂ ನಾನು ಅನ್ಕೊಂಡಿದ್ದೇನು. ಅಷ್ಟೊಳಗೆ ಎಷ್ಟು ಸಾಧ್ಯತೆ ಅಷ್ಟು ನಾನು ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡಿ ಟ್ರೈ ಮಾಡ್ತೇನೆ. ಏನು ಮಾಡಿದ್ವಿ ಅಂತ ಶೇರ್ ಮಾಡ್ತೇನೆ. ಜೊತೆಗೆ ಏನೇನೈತಿ ಡೈಲಿ ವ್ಲಾಗ್ಸ್ ನೋಡೋಣ. ಇಲ್ಲ ಆಯ್ತಂದ್ರೆ ಹಾಕ್ತೇನೆ. ನೋಡೋಣ ಮ್ಯಾರೇಜ್ ಅಷ್ಟು ಹಾಕಕ್ಕೆ ಟ್ರೈ ಮಾಡ್ತೇನೆ. ಸೊ ನೋಡೋಣ. ಬಾಯ್. Gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that. Don't let somebody take your time and your worth, just focus on yourself first. Don't let somebody take your time and your worth, just focus on yourself first. ವಸ್ತು ಮನೆಗೆ ಚಲೋ ಅಂತ ಏನಾದರೂ ತೊಗೊಂಡಿದ್ವತ್ತಂದ್ರೆ ಅಥವಾ ಏನಾದರೂ ಹೊಸ ಕಾರ್ಯ ಮಾಡಾಕತ್ತಿದ್ವತ್ತಂದ್ರೆ ಒಂದು ಸ್ವಲ್ಪ ಅಂದ್ರೆ ಆ ಕಾರ್ಯ ಅದು ಚಲೋ ಆಗಲಿ ಅದ ಅಥವಾ ತಂಪಿರಲಿ ಅಂತ ಅಂದ್ಕೊಂಡು ಈ ರೀತಿಯಾಗಿ ನಮ್ಮ ಕಡೆ ದುರ್ಡಿಗೆ ತರುವಂಥ ಪದ್ಧತಿ ಐತಿ. ಸೊ ನೀವು ಉತ್ತರ ಕರ್ನಾಟಕದವ್ರು ಆಗಿದ್ರತ್ತಂದ್ರೆ ನಿಮ್ಗೆ ಇದು ಗೊತ್ತಿರ್ತೈತಿ. ಇಲ್ಲತ್ತಂದ್ರೆ ನಿಮಗೂ ಕೂಡ ನಮ್ಮ ಕಡೆ ಯಾವ ರೀತಿ ಮಾಡ್ತಾರಂತ ಗೊತ್ತಾಗಲಿ ಅಂತ ನಾನು ಇದನ್ನು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ಈ ರೀತಿಯಾಗಂದ್ರೆ ಹೋಳಿಗೆ ಅಥವಾ ಸ್ವೀಟ್ಸ್ ಮತ್ತು ಇದನ್ನೆಲ್ಲನೂ ಅಡುಗೆಯನ್ನು ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡಿ ಅದನ್ನೇನು ನಾವು ಕಟ್ಕೊಂಡು ಬಂದಿರ್ತೀವಲ್ಲ ಅದನ್ನು ಹೆಣ್ಮಕ್ಳ ಕಡೆಯಿಂದ ಅಥವಾ ಮುತ್ತೈದೆಯರ ಕಡೆಯಿಂದ ಗಂಟನ್ನು ಬಿಚ್ಚಿಸ್ತಾರೆ. ಸೊ ನಮ್ಮ ಮನೆಯೊಳಗೆ ನಾನು ನಮ್ಮ ಸಿಸ್ಟರ್ ಇಬ್ಬರು ಇದ್ದು, ಹಾಗಾಗಿ ನಾವೇ 2 ಜನ ಮಾಡಿಬಿಟ್ವಿ. ಜೊತೆಗೆ ಹೊಸ ಚೌಕಟ್ಟೆಲ್ಲ ಕುಣಿಸಿದ್ರಲ್ಲ, ಹಾಗಾಗಿ ಚೌಕಟ್ಟೆಲ್ಲನೂ ನಾನು ಪೂಜೆ ಮಾಡಿ ಏನು ನಾವು ಕಟ್ಕೊಂಡು ಬಂದಿರ್ತೀವಲ್ಲ ಅದನ್ನು ದೇವ್ರಿಗೆ ಅಂದ್ರೆ ಅದಕ್ಕೆ ಎಡೆ ಹಿಡಿಯೋದೆಲ್ಲನೂ ಈ ರೀತಿಯಾಗಿ ಪದ್ಧತಿ ನಮ್ಮ ಕಡೆ ಐತಿ. ಸೊ ಹಾಗಾಗಿ ಅದನ್ನೆಲ್ಲನೂ ನಾನು ತೊಗೊಂಬಂದಿದ್ದು. ಚೌಕಟ್ಟು ಫಸ್ಟಿಗೆ ಕೂಡಿಸ್ಬೇಕಾದ್ರೆ ನಮ್ಮ ಸಿಸ್ಟ್ರಲ್ಲೇ ಇರ್ತಾರೋ, ಹಾಗಾಗಿ ನಮ್ಮ ಅಕ್ಕನ ಅದನ್ನು ದುಡ್ಡಿ ತೊಗೊಂಡು ಬಂದಿದ್ಲು. ಹಾಗಾಗಿ ನಾನು ಸ್ಲಾಪಿಗೆ ತರೋಣ ಅಂತ ಅಂದ್ಕೊಂಡಿದ್ನಿ. ಸೊ ಸ್ಲಾಬ್ ಬಿದ್ದಿತ್ತು, ಹಾಗಾಗಿ ನಾನು ಅದಕ್ಕೋಸ್ಕರ ಅಂತನ ತೊಗೊಂಡು ಬಂದಿದ್ನಿ. ಈ ವಿಡಿಯೋ ನಿಮ್ಗೆ ಮುಂಚೆನೇ ಸಿಗಬೇಕಾಯಿತು. ಸೊ ಡಿಲೇ ಆಗಿತ್ತು, 2-3 ತಿಂಗಳ ಹಿಂದಿನ ವಿಡಿಯೋದ. ಸೊ ಹಂಗಾಗಿ ಶೇರ್ ಮಾಡಕತ್ತೀನಿ ನಾನು. ನೋಡೋಣ ಆಮೇಲೆ ಮಳೆ ಬರೋದು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ ಎಲ್ಲರೂ? ಒಟ್ಟ ನಂಗೆ ಸಾರಿ ಬ್ಲಾಗ್ ಶೇರ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ವ್ಲಾಗ್ ಶೇರ್ ಮಾಡಕ್ಕೆ ನಂಗೆ ಕಂಟಿನ್ಯೂ ಆಗತ್ತಿಲ್ಲ.
ಯಾಕಂತಂದ್ರೆ ನೀವು ಕೇಳತ್ತಿದ್ರಿ ಬ್ಲಾಗ್ ಶೇರ್ ಮಾಡ್ರಿ ಅಂತಂದ್ರೆ 2 ಚಾನಲ್ ಒಬ್ಬನು ಕೇಳತ್ತೀರಿ. ಬಟ್ ನನ್ನ ಬ್ಲಾಗ್ ಸೆಪ್ರೇಟ್ ಏನೈತಲ್ಲ ಅದ್ರಾಗಷ್ಟೇ ಬ್ಲಾಗ್ ಶೇರ್ ಮಾಡ್ತಿರ್ತೇನೆ. ನೆಕ್ಸ್ಟ್ ಇನ್ನೊಂದು ಚಾನಲ್ ಐತೆ, ಅದ್ರೊಳಗೆ ಏನಾದರೂ ಅಂದ್ರೆ ಲರ್ನಿಂಗ್ ಬಗ್ಗೆ ಏನಾದರೂ ಹೊಸದು ಏನೋ ಐಡಿಯಾ ಇದ್ರೆ ಅಥವಾ ಸ್ಟಿಚಿಂಗ್ ಬಗ್ಗೆ ಇಂಥ ವಿಡಿಯೋಸನ್ನು ಶೇರ್ ಮಾಡ್ತಿರ್ತೇನೆ. ಸೊ ಅದ್ರೊಳಗೂ ಮುಂಚೆ ನಾನು ಬ್ಲಾಗ್ಸ್ ಎಲ್ಲ ಅದ್ರೊಳಗೆ ಶೇರ್ ಮಾಡಿದ್ದೀನಿ. ಹಾಗಾಗಿ ನೀವು ಕೇಳತ್ತಿದ್ರೆ ಅದ್ರೊಳಗೂ ಹಳಿ ಬ್ಲಾಗ್ಸ್ ನೋಡಿದವ್ರು ಈಗಲೂ ಕೇಳ್ತಿರ್ತಾರೆ ಬ್ಲಾಗ್ ಯಾಕೆ ಶೇರ್ ಮಾಡತ್ತಿಲ್ಲ ಅಂತಂದ. ಸೊ ಹಾಗಾಗಿ ನಾನು ಬ್ಲಾಗ್ಸನ್ನು ಇನ್ನೊಂದು ಬ್ಲಾಗ್ಸ್ ಚಾನಲ್ ಒಳಗನ ಸೆಪ್ರೇಟ್ ಆಗಿ ಹಾಕಿರೋದ್ರಿಂದ ಇದ್ರೊಳಗೆ ನಾನು ಶೇರ್ ಮಾಡಕತ್ತಿಲ್ಲ ಅದಕ್ಕೋಸ್ಕರ. ಸೊ ನೋಡೋದು ನೀವು ಭಾಳ ಜನ ಅದ್ರ ಬಗ್ಗೆ ಕಮೆಂಟ್ ಮಾಡಕತ್ರಿ ಅದನ್ನ ಅಂತಂದ್ರೆ ನೋಡೋದು ಏನಾಗ್ತೈತೆ ಅಂತ. ಯಾಕಂದ್ರೆ ಬ್ಲಾಗ್ ಚಾನಲ್ ಹೊಸದೈತಿ, ಸೊ ಅದಕ್ಕೂ ಸಪೋರ್ಟ್ ಮಾಡಿರ್ತಂದ್ರೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಸೊ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್, ಹಾಗಾಗಿ ಸಪೋರ್ಟ್ ಮಾಡಿರಿ. ಈಗ ನಾನು ನನ್ನ ತವ್ರ ಮನೆ ಒಳಗದೇನು ಹಾಗಾಗಿ ಇಲ್ಲೇ ಬ್ಲಾಗ್ ಶೇರ್ ಮಾಡತ್ತೇನೆ, ಅಂದರೆ ಬ್ಲಾಗ್ ಶೂಟ್ ಮಾಡತ್ತೀನಿ. ಈ ಬ್ಲಾಗ್ ನಿಮ್ಗೆ ಯಾವಾಗ ಸಿಗ್ತೈತಿ ಯಾವಾಗಿಲ್ಲ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಯಾವಾಗ ಎಡಿಟಿಂಗ್ ಮಾಡೋದು ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗ್ತೈತಿ. ಹಾಗಾಗಿ ನಾನು ಬಂದೀಗ 15 days ಆಯಿತು. ಅಂದ್ರೆ ನಮ್ದು ಮನೆ ಇದಂದ್ರೆ ಹೊಸ ಮನೆ ಕಟ್ತಿದ್ದಾರೆ. ಅಂದ್ರೆ ನಮ್ದು ಮುಂದಿನ ಮನೆ ಕೆಳಗಡೆ ಐತಿ, ಈಗ ಮೇಲ್ಗಡೆ 2nd floor 1st floor ಈಗ ಮನೆ ಕಟ್ಟಾತಾರು. ಹಾಗಾಗಿ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ದವ್ರು ಮೋಸ್ಟ್ಲಿ ಗೊತ್ತಿರ್ಬೋದು. ಹೊಸ ಮನೆ ಕಟ್ಟಾಕತ್ರ ಚೌಕಟ್ ಕುಣಿಸಿದ್ರೆ ಮತ್ತು ಒಂದು ಸ್ಲಾಪಿಗೆ ಅದು ಅಂತಂದ್ರೆ ಮನೆ ಸ್ಲಾಪ್ ಹಾಕಿದ್ರೆ ಹಿಂಗೆ ದುಡ್ಡಿ ತೊಗೊಂಡಂತಂದು ಹಿಂಗೆ ಬರ್ತಾರು ಹೆಣ್ಮಕ್ಳದು ಎಲ್ಲಾನು. ಹಾಗಾಗಿ ನಾನು ಅದನ್ನೇ ತೊಗೊಂಡು ಬಂದಿದ್ನಿ. ತೊಗೊಂಡು ಬಂದಾಗ ಹಂಗೆ ಒಟ್ಟೆ ಬಂದಿರಲಿಲ್ಲ ಭಾಳ ದಿನ. ಯಾಕಂದ್ರೆ ಲಾಕ್ಡೌನ್ ಏನಾಯ್ತಲ್ಲ, ಹಾಗಾಗಿ ಲಾಕ್ಡೌನ್ ಆಗದಾಗಿಂದ ನಾವು ಅಲ್ಲೇ ಊರೊಳಗನೆ ಇದ್ದು. ಹಂಗಾಗಿ ಒಟ್ಟೆ ಇಲ್ಲೇನು ಭಾಳ ದಿನ ಆಯಿತು ಒಟ್ಟೆ ಬಂದಿರಲಿಲ್ಲ. ಅದಕ್ಕೆ ಈಗ ಬಂದೇನಂತಂದ್ರೆ 1-2 ದಿನ ಹಿಂಗೆ ಹೋಗೋಣ ಅಂತ ನಿಂತಿದ್ನಿ. ಹಂಗೆ ಒಂದು 15 ದಿನ ಆಯಿತು. ನೋಡ್ಬೇಕು ಇನ್ನೊಂದು 2 ದಿನ ಬಿಟ್ಟು ಊರಿಗೆ ಹೋಗ್ಬೇಕಂತೈತಿ. ಹಾಗಾಗಿ ಇವತ್ತು ಸ್ವಲ್ಪ ಹಂಗೆ ಫ್ರೀಯಾಗಿ ಕೂತಿದ್ನಿ. ಹಾಗಾಗಿ ಈ ಬ್ಲಾಗ್ ಶೂಟ್ ಮಾಡತ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಂದ. ನಮ್ಮ ಇಲ್ಲದಾಳು, ನಮ್ಮ ಸ್ನೇಹಿತನೇ ಇಲ್ಲ ನಾನು. ಇವ್ರಂತೂ ಇಬ್ಬರು ನಿಮಗೆ ಮೋಸ್ಟ್ಲಿ ಗೊತ್ತಿರಬೇಕು. ಯಾಕಂದ್ರೆ ಬ್ಲಾಗ್ಸ್ ಒಳಗೆ ಅವಾಗ ಬರ್ತಿರ್ತಾರು. ಯಾಕಂದ್ರೆ ನಾ ಯಾವಾಗ ಇಲ್ಲಿ ಊರಿಗೆ ಬಂದಾಗ ಬ್ಲಾಗ್ಸ್ ಮಾಡಿರ್ತಲ್ಲ ಅವಾಗೆಲ್ಲ ಅದ್ರಾಗ ಮೋಸ್ಟ್ಲಿ ನನಗೆ ಚಿವ್ರ ಇರ್ತಾರೆ. ಯಾಕಂದ್ರೆ ಹೊರಗೆ ಬ್ಲಾಗ್ ಮಾಡ್ತೀನಿ ಅಂತ ಹೋಗ್ತಿರ್ತಾರು. ಬಟ್ ನನ್ನ ಜೊತೆ ಬಂದಿರ್ತಾರೆ. ಅವಾಗ ನಮ್ಮ ಮನೆ ಕೆಳಗದಾಳ ಮನ್ಯಾಗ. ಹಾಗಾಗಿ ಕಿಟ್ಬಿಟ್ಟು ಹಂಗೆ ನಾವು ಮ್ಯಾಲೆ ಬಂದು ನಿಮ್ಮ ಜೊತೆ ಹಂಗೆ ಮಾತಾಡೋಣ ಒಂದು ಸ್ವಲ್ಪ ಅಂತ ಅನ್ಕೊಂಡು ಬಂದಿದ್ವಿ. ಮನಿದ ಬ್ಲಾಗ್ ನಿಮ್ಮ ತವ್ರ ಮನೆದು ಶೇರ್ ಮಾಡಿರಿ ಅಂತಂದನು ಕಮೆಂಟ್ಸ್ ಬಂದಿದ್ದಾವು. ನೀವು ಇಲ್ಲಿ ನಾ ಮನೆ ಕಟ್ಟಡ ನಡೆದೈತಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಂದು ಸ್ವಲ್ಪ ಈಗ ಲವ್ ಮಾಡ್ಯಾರು, ಇನ್ನೂ ಸ್ವಲ್ಪ ಇನ್ಕಂಪ್ಲೀಟನ್ ಐತಿ. ಮನೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ಯಾವ ರೀತಿಯಾಗೈತಿ ನಮ್ಮ ಮನೆ ಅಂತಂದ ಇದನ್ನ ನಿಮ್ಮ ಜೊತೆ ಬ್ಲಾಗ್ ಕಂಪ್ಲೀಟ್ ಆಗಿ ನಾನು ಶೇರ್ ಮಾಡ್ತಿರ್ತೇನೆ ನಮ್ಮ ಮನೆಯೂ. ಸೊ ಮತ್ತೆ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಪಟ್ಟೆ ಬರಾಕೈತಿ. ಈಗಂತೂ ಕಂಟಿನ್ಯೂಸ್ ಆಗಿ ದಿನ ಮಳೆ ಐತೆ. ಹಾಗಾಗಿ ಸ್ವಲ್ಪ ಫುಲ್ ಕ್ಲೈಮೇಟ್ ಎಷ್ಟು ಕೋಲ್ಡ್ ಐತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೆಲ್ತ್ನು ಆದಷ್ಟು ಸಣ್ಣ ಹುಡುಗರು ಇದ್ದವ್ರ ಮನೆಯಾಗ್ರಿ ಎಲ್ಲರೂ ಸ್ವಲ್ಪ ಕೇರ್ ತಗೋರಿ. ಯಾಕಂದ್ರೆ ಕ್ಲೈಮೇಟ್ ಇಷ್ಟು ಕೋಲ್ಡ್ ಇಲ್ಲ, ಅದಕ್ಕೋಸ್ಕರ ಆರಾಮ್ ಇಲ್ದಿದ್ರು ಆರಾಮ್ ನಾರ್ಮಲ್ ಆಗಿ ಇರೋರ್ಗು ಸ್ವಲ್ಪ ನೆಗಡಿ ಜ್ವರ ಕೆಮ್ಮಂತ ಬರಾತಿದ್ದಾವು. ಹಾಗಾಗಿ ಸಣ್ಣ ಹುಡುಗರು ಸ್ವಲ್ಪ ಜಾಸ್ತಿ ಕೇರ್ ಮಾಡಿರಿ. ಸೊ ನೋಡೋದು ಈಗಲೂ ಮಳೆ ಐತೆನ ಹೊರಗಡೆ ಎಲ್ಲ ಕಾಣಿಸಂಗಿಲ್ಲ ಎಲ್ಲ ಮೋಸ್ಟ್ಲಿ ನಿಮಗೆ. ಅಪೋಸಿಟ್ ಸೈಡ್ ಕ್ಯಾಮ್ರಾ ಕತ್ಲಿ ಬಿಡಾತೈತಿ. ಮತ್ತು ಇನ್ನೊಂದು ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ತೆಗಿಯೋರಿದ್ರೆ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯಾರಾದರೂ ಅನ್ಕೋತಿರ್ತಾರಲ್ಲ. ಸೊ ಹಾಯ್ ಮಾಡು. ನೋಡ್ರಿ ನಮ್ಮ ಮಾನ್ವಿ ಬಂದ್ಲು, ತಳಗಿದ್ಲು. ಹಾಯ್ ಅನ್ಲ, ಹಾಯ್ ಅನ್ನ, ಹಾಯ್ ಅನ್ಲ, ಹಾಯ್ ಅನ್ನ. ಕೆಳಗಿದ್ಲು, ಈಗ ಬಂದ್ಲು ಮ್ಯಾಲ. ಕೂದಲ ನೋಡ್ರಿ ಕಟಿಂಗ್ ಮಾಡ್ತಿದ್ದೇವಕ್ಕಿದ ಕೂದಲು ನೋಡ್ರಿ ಎಲ್ಲ ಹೋಗಿದ. ಇದೀಗ ಸ್ವಲ್ಪ ಈಗ ಬಂದ ಪೂರ್ತಿ ಫುಲ್ ತಲೆ ಎಲ್ಲ ಫುಲ್ಲ ಬೋಳಿಸ್ಬಿಟ್ಟಿದ್ದು ತಲೆನ. ಈಗ ಒಂದು ಸ್ವಲ್ಪ ಸಣ್ಣ ಕೂದಲ ಬಂದವು. ಹಾಗಾಗಿ ಒಂದು ಸ್ವಲ್ಪ ದಿನ ಹುಡುಗರು ಹಂಗನೆ ಕಾಣಿಸ್ತಿದ್ದಾಳು. ಈಗ ಸ್ವಲ್ಪ ಫ್ರೆಶ್ ಆದಳು, ಮಲ್ಕೊಂಡಿದ್ದು ಫ್ರೆಶ್ ಆಗಿ ರೆಡಿಯಾಗಿ ಬಂದ್ಲು. ಈಗ ಬಾಯನು ಅಕ್ಕ ಇಲ್ಲಿ ಬಂದ ಫುಲ್ ಮಚಾದಾಗಿರ್ತಾಳು. ಯಾಕಂತಂದ್ರೆ ಇಲ್ಲಿ ಮನೆಯೊಳಗೆ ಇವರಿಬ್ರು ಇರ್ತಾರೋ. ಹಾಗಾಗಿ ಹುಡುಗರಿಗೆ ಸಣ್ಣ ಮಕ್ಳಿದ್ರೆ ಒಂದು ಸ್ವಲ್ಪ ಆಟ ಆಡಕ್ಕೆ ಯಾರಾದ್ರೂ ಇದ್ರೆ ಒಂದು ಸ್ವಲ್ಪ ಹುಡುಗರಿಗೂ ಮನೆಯೊಳಗೆ ಇರಾಕ ಒಂದು ಸ್ವಲ್ಪ ಹುರುಪು ಇರ್ತೈತಿ. ಹಾಗಾಗಿ ಇವ್ರಿಬ್ರು ದಾರ ಅನ್ಕೂಲ ಅಕ್ಕಿಗೆ ಇಲ್ಲಿ ಬಂದ್ರೆ ಅದ್ರ ಅವ್ರ ಜೊತೆ ಮಾಡ್ಕೊಂಡು ಮಜಾದಾಗಿರ್ತಾಳು. ಯಾಕಂದ್ರೆ ಮನೆಯೊಳಗೆ ಇದ್ದು ಅಂತಂದ್ರೆ ಅಲ್ಲಿ ಊರೊಳಗೆಲ್ಲ ಯಾಕಂದ್ರೆ ದೊಡ್ಡವರಿದ್ದೀವಿ, ಸಣ್ಣ ಹುಡುಗರು ಯಾರಿಲ್ಲ ಮನೆಯೊಳಗೆ. ಹಾಗಾಗಿ ಎಲ್ಲರೂ ನಾವು ಎತ್ಕೊಂಡು ಬರೀ ತಿರುಗಾಡೋದಾಗ್ತಿರ್ತಕ್ಕಿನ. ಇಲ್ಲಿ ಬಂದ್ರೆ ಒಂದು ಸ್ವಲ್ಪ ಹುಡುಗರ ಜೊತೆ ಎಲ್ಲ ಸ್ವಲ್ಪ ಹಿಂಗಲಾಗಿ ಆಡ್ತಿರ್ತಾಳು. ಮತ್ತು ಹುಡುಗರನ್ನ ಸ್ವಲ್ಪ ಚೇಂಜ್ ಇರ್ಬೇಕು ಅಂತಂದ್ರೆ ಬಂದಿರುತ್ತೆ ನಾನು. ಯಾಕಂದ್ರೆ ಒಂದೇ ಜಾಗಕ್ಕೆ ಆಯ್ತಂದ್ರೆ ಹುಡುಗರ್ನು ಅಷ್ಟೊಂದು ಇದು ಅಂದ್ರೆ ಹುಡುಗರ್ನು ಒಂದು ಸ್ವಲ್ಪ ಜಾಗನೂ ಪ್ಲೇಸ್ ಚೇಂಜ್ ಇರ್ತಿದ್ರೆ ಹುಡುಗರ್ನು ಹೆಲ್ತ್ ಆಗಲಿ ಸ್ವಲ್ಪ ಪ್ಲೇಸಿಗೂ ಇದು ಖರೆ. ಬಟ್ ಈ ಕರೋನಾ ಟೈಮಲ್ಲಿ ನೋಡಿದ್ರೆ ಒಂದೇ ಪ್ಲೇಸ್ ಒಳಗೆ ಇದ್ದಷ್ಟು ಬೆಟ್ರ್ ಅಂತಲೇ ಹೇಳ್ಬೋದು. ಓಕೆ, ನಾ ಏನು ಹೇಳ್ತಿದ್ವಿ, ಹೊಸದಾಗಿ ಯಾರಿಗಾದ್ರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಥವಾ ನಾವು ಯೂಟ್ಯೂಬರ್ ಆಗಬೇಕು ಅಂತ ಯಾರಾದರೂ ಅನ್ಕೊಳಾಗ್ತಿದ್ರತ್ತಂದ್ರೆ ಅವರು ನನ್ನ ಚಾನಲ್ ಒಳಗನ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸನ್ನು ಅಪ್ಲೋಡ್ ಮಾಡತ್ತಿರ್ತೇನೆ. ಅಂದ್ರೆ ಹೊಸ ಯೂಟ್ಯೂಬರ್ಸ್ ಯೂಸ್ ಆಗುವಂಥದ್ದು. ಯಾಕಂದ್ರೆ ಭಾಳಷ್ಟು ಕಮೆಂಟ್ಸ್ ಬರತ್ತವು.
ಸಾಕಷ್ಟು ಕಮೆಂಟ್ಸ್ ಅದ್ರ ಬಗ್ಗೆ ಬಂದವು. ಯೂಟ್ಯೂಬ್ ಚಾನಲ್ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಅಥವಾ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು, ಅಥವಾ ಅದ್ರ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಯೂಟ್ಯೂಬ್ ಸಂಬಂಧಪಟ್ಟಂತ ಪ್ರತಿಯೊಂದನ್ನು ನಾನಲ್ಲಿ ವಿಡಿಯೋಸನ್ನು ಶೇರ್ ಮಾಡತ್ತೇನೆ. ಯಾಕಂದ್ರೆ ಸೊ ಅದ್ರ ಬಗ್ಗೆ ಬಹಳಷ್ಟು ಜನ ಕಮೆಂಟ್ಸ್ ಮಾಡತ್ತಿದ್ದಾರೆ. ಅದಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ನಾನು ವಿಡಿಯೋಸ್ ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ. ಸೊ ಆದಷ್ಟು ನೀವು ಯಾರಾದರೂ ಅನ್ಕೊಂಡಿದ್ದೀರಂದ್ರೆ ಅಲ್ಲಿ ಹೋಗಿ ನೀವು ಅದನ್ನ ವಿಡಿಯೋಸನ್ನು ಚೆಕ್ ಮಾಡ್ಬೋದು. ಮತ್ತು ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ತಿಳಿಸಿದ್ರೆ ನನಗೂ ಕೂಡ ಹೆಲ್ಪ್ ಆಗ್ತೈತೆ. ಅಂದ್ರೆ ನಿಮಗೆ ಏನು ಬೇಕನ್ಸೋದು ಅಥವಾ ಏನನ್ನು ನೋಡ್ಬೇಕನ್ನೋದಿರ ಅಂತ ಗೊತ್ತಾತಂದ್ರೆ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಶೂಟ್ ಮಾಡಿ ತಿಳಿಸ್ಕೊಡಕ್ಕೆ ನನಗೂ ಕೂಡ ಹೆಲ್ಪ್ ಆಗ್ತೈತಿ. ಸೊ ಹಂಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಏನಂತ ಬ್ಲಾಗ್ ಶೇರ್ ಮಾಡಕ್ಕೆ ಯಾಕೆ ಆಗತ್ತಿಲ್ಲ ಅಂತಂದ್ರೆ ನೋಡ್ರಿ, ಮನೆ ಒಳಗೆ ನನಗೆ ಆಗೋದಿಲ್ಲ. ಈ ಸ್ವಲ್ಪ ಮನೆಯೊಳಗೆ ಯಾರಾದ್ರೂ ತೊಗೊಂಡಿರ್ತಾರೆ ಅಥವಾ ಒಮ್ಮೆ ಏನು ಮಾಡ್ತಾಳೆ ಅಂತಂದ್ರೆ ನಾನು ಏನಾದರೂ ಬ್ಲಾಗ್ ಮಾಡ್ಬೇಕು ಅಥವಾ ಏನಾದರೂ ವಿಡಿಯೋ ಶೂಟ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಅಳಾಗ ಸ್ಟಾರ್ಟ್ ಮಾಡ್ತಾಳೆ. ಬೇಕಾದ್ರೆ ನಿದ್ದೆ ಬಂದುಬಿಟ್ಟಿರ್ತದೆ, ಹಿಂಗಾಗ್ತತಿ. ನನ್ನ ವಿಡಿಯೋ ಅರ್ಧನ ಆಗ್ಬಿಡ್ತದೆ. ಹಾಗಾಗಿ ಮಾಡಿದ್ರೆ ಆಯ್ತು ಬಿಡು, ಮಾಡಿದ್ರೆ ಆಯ್ತು ಬಿಡು ಅಂತ ಹಿಂಗಾಗಿ ನನ್ನ ವಿಡಿಯೋಸ್ ಡಿಲೇ ಆಗತ್ತವೆ. ಸೊ ನಿಮ್ಮ ಬ್ಲಾಗ್ನು ಕೂಡ ಶೇರ್ ಮಾಡಕ್ಕೆ ನನಗೆ ಆಗಕತ್ತಿಲ್ಲ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಯಾಕಂದ್ರೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನು. ನಿಮಗೂ ಗೊತ್ತಾಗಿದ್ರೆ ಹೊಸ ಇದ್ರಂತರೂ ಅವ್ರಿಗೆ ಗೊತ್ತಾಗೇ ಆಗಿರ್ತೈತಿ ಹೆಂಗಿರ್ತದೆ ಸಿಚುವೇಶನ್ ಅಂತಂದ. ಅದಕ್ಕೋಸ್ಕರ ಹಂಗೆ ಭಾಳ ದಿನ ಆಯ್ತು ನಿಮ್ಮ ಜೊತೆ ನೀವು ಮಾತಾಡಿರಲಿಲ್ಲ. ಹಾಗಾಗಿ ಇವತ್ತೊಂದು ಸ್ವಲ್ಪ ಬ್ಲಾಗ್ ಮಾಡೋಣ ಅಂತಂದು ಹಂಗೆ ಜಸ್ಟ್ ಮಾತಾಡ್ಬೇಕಂತ ಶೂಟ್ ಮಾಡಿದ್ನಿ. ಸೊ ಮತ್ತೆ ಏನಿಲ್ಲ, ಇದೊಂದು ಸಾಯಂಕಾಲ ಆಗೈತಿ. ಮೋಸ್ಟ್ಲಿ ಟೈಮ್ 6-6:30 ಆಗಕ್ಕೆ ಬಂದೈತಿ. ನಾವು ಚಾ ಅದೆಲ್ಲ ಕುಡಿದಿದ್ದೆವು. ನೋಡೋಣ ಕೆಳಗೆ ಹೋಗ್ತೀವಿ. ನಮ್ಮ ಅನ್ವಿದ್ನು ಈವ್ನಿಂಗ್ ರೂಟೀನೆಲ್ಲ ಹಾಕಿದ್ರು, ಎಲ್ಲ ಮುಗ್ದೈತಿ. ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡಿದ್ದೇನೆ, ಇನ್ನೊಂದು ಸ್ಟಿಚಿಂಗ್ ಮಾಡೋದೈತಿ, ಕಟ್ ಮಾಡಿಟ್ಟಿದ್ದೇನೆ. ಸೊ ಸ್ಟಿಚಿಂಗ್ ಬಗ್ಗೆನೂ ಕೂಡ ನಾನು ವಿಡಿಯೋಸನ್ನು ಶ್ವೇತಾಸ್ ಕಾರ್ನರ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಇಂಟ್ರೆಸ್ಟ್ ಇದ್ದವರಲ್ಲಿ ಹೋಗಿ ಅದನ್ನು ಕೂಡ ಚೆಕ್ ಮಾಡಿರಿ. ಸೊ ಮತ್ತೆ ಈಗಂತೂ ಪ್ರೆಸೆಂಟ್ ಏನು ಮಾತಾಡೋಕ್ಕೆ ಏನಿಲ್ಲ. ಸೊ ಬ್ಲಾಗ್ ಎಂಡ್ ಮಾಡ್ತೇನು. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಕೇಳಿದ್ಲಲ್ಲ. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗಾದ್ರೆ ಮಗ್ಲಿ ಕಾಣುತ್ತ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಅಂದ್ರೆ ಎಲ್ಲ ನೋಟಿಫಿಕೇಶನ್ ನನ್ನ ವಿಡಿಯೋಸ್ ನಿಮಗೆ ಸಿಗ್ತಾವು. ಸೊ ಸಿಕ್ಕಿನ ಮತ್ತೆ ಹೊಸ ವಿಡಿಯೋ ಒಳಗೆ ಅಲ್ಲಿ ಇರ್ತದೆ. ಬಾಯ್ 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 ಮಾಡು ಅಣ್ಣ. ಬಾಯ್ ಬಾಯ್ ಬಾಯ್. ಹಾಂ ಮತ್ತೆ ನಾನು see you. Bye bye. Subscribe. Like ಮಾಡ್ರಿ. Okay, bye bye.